ರಾಜ್ಯದಲ್ಲಿ ಸರ್ಕಾರ ನೆಪ ಹುಡುಕ್ತಾ ಇದೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೊಡ್ತೇವೆ ಅಂದಿದ್ದೀರಾ, ಕೊಡಬೇಕು. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಬೇಕು. ಶಿವಮೊಗ್ಗದಲ್ಲಿ ಸರ್ಕಾರಕ್ಕೆ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ನೀವು ಎಲ್ಲರಿಗೂ ಕೊಡ್ತೀರಿ ಅಂತ ಹೇಳಿದ್ರಿ. ಎಲ್ಲಾ ಫಲಾನುಭವಿಗಳಿಗೂ ಕೂಡ ನೀವು ಕೊಡಲೇಬೇಕು ಅದನ್ನ. ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಹತ್ರ ಬೊಕ್ಕಸ ಬರಿದಾಗಿದ್ರೆ ಶ್ವೇತಪತ್ರವನ್ನ ಹೊರಡಿಸಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದರ ಬದಲಾಗಿ ಬಹಿರಂಗ ಸತ್ಯವನ್ನು ಅವರು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ, ಇವರೇ ಘೋಷಿಸಿದಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆಂಧ್ರದಲ್ಲೂ ಕೂಡ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂತ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲೂ ಇದೆ, ತೆಲಂಗಾಣದಲ್ಲೂ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು. ಹಾಗಾಗಿ ಈಗ ಒಂದೊಂದೇ ನೆಪಗಳನ್ನು ಒಡ್ಡಿ ಕತ್ತರಿ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದರ ಬದಲಾಗಿ ಬಹಿರಂಗ ಸತ್ಯವನ್ನು ಅವರು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ,